ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಭಾಗ್ಯಲಕ್ಷ್ಮಿ ಸೀರಿಯಲ್. ಮನೆ ಕೆಲಸ ಮಾಡಿ ತಾಂಡೋಗಿ ಸೊಂಟ ನಾವು ಇನ್ನಾದರೂ ಭಾಗ್ಯ ಬೆಲೆ ತಿಳಿಯುತ್ತಾ ಭಾಗ್ಯಲಕ್ಷ್ಮಿ ಧಾರಾವಾಹಿ. ಅಂತೂ ಭಾಗ್ಯಲನ್ನು ಮನೆಯಿಂದ ಕಳಿಸಿ ತಾಂಡವ್ ನೆಮ್ಮದಿಯಾಗಲು ಪ್ಲಾನ್ ಮಾಡುತ್ತಿದ್ದಾನೆ. ಮನೆ ಕೆಲಸ ಮಾಡುವ ಮೂಲಕ ಎಲ್ಲರನ್ನು ಒಲಿಸಿಕೊಳ್ಳಲು ನೋಡುತ್ತಿದ್ದಾನೆ. ಅದರ ತಾಂಡವ್ ಅಂದುಕೊಂಡಂತೆ ಭಾಗ್ಯಸ್ಥಾನದಲ್ಲಿ ನಿಂತು ಕೆಲಸ ಮಾಡುವುದು ಸುಲಭ ಮಾತಲ್ಲ ಅನ್ನೋದು ಆತನಿಗೆ ನಿಧಾನವಾಗಿ ಅರ್ಥ ಆಗ್ತಾ ಇದೆ. ತಾಂಡವ್ಗೆ ಮತ್ತೆ ಪಾತ್ರೆ ತೊಳೆಯುವ ಸ್ಥಿತಿ. ರಾತ್ರಿ ಎಲ್ಲರೂ ಊಟ ಮಾಡಿದ ನಂತರ ತಿಂದ ತಟ್ಟೆಗಳನ್ನು ಅಡುಗೆ ಮಾಡುವ ಪಾತ್ರೆಗಳನ್ನು ತೊಳೆದು ಮಲಗುವಂತ ಕುಸುಮ ತಾಂಡವ್ಗೆ ಹೇಳುತ್ತಾಳೆ. ತಾಂಡವ್ಗೆ ಪಾತ್ರೆ ತೊಳೆಯುವುದರಲ್ಲಿ ಎಂಜಲು ತಟ್ಟೆಗಳನ್ನು ತೆಗೆಯುವುದೇ ಮುಜುಗರ. ಅದೇ ಸಮಯಕ್ಕೆ ಡೈನಿಂಗ್ ಟೇಬಲ್ ಬಳಿ ಬರುವ ಮಗಳ ಸಹಾಯ ಕೇಳುತ್ತಾನೆ. ಆದರೆ ತನ್ವಿ ನನಗೆ ಆರೋಗ್ಯ ಸರಿ ಇಲ್ಲ ಎಂದು ಅಲ್ಲಿಂದ ಹೊರಡುತ್ತಾಳೆ. ತಾಂಡವ್ಗೆ ಕಷ್ಟ ತಪ್ಪಿದ್ದೆಲ್ಲ ಮಾಡಿದ ಚಾಲೆಂಜ್ ಗೆಲ್ಲಬೇಕಾದರೆ ಭಾಗ್ಯ ಮಾಡುತ್ತಿದ್ದ ಎಲ್ಲ ಕೆಲಸಗಳನ್ನು ಮಾಡಬೇಕು. ಹೇಗೋ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡಿ ಪಾತ್ರೆಗಳನ್ನೆಲ್ಲ ಸಿಂಕಿ ಹಾಕಿ ತೊಳೆಯಲು ಶುರು ಮಾಡುತ್ತಾನೆ. ಆದರೆ ಎಂದಿಗೂ ಈ ಕೆಲಸವನ್ನು ಮಾಡದ ತಾಂಡವ್ಗೆ ಮಾತ್ರ ಪಾತ್ರೆ ತೊಳೆಯಲು ಹಿಂಸೆ ಆಗುತ್ತಿದೆ. ಭಾಗ್ಯ ಮಾಡುತ್ತಿದ್ದ ಮನೆ ಕೆಲಸಗಳನ್ನು ತಾಂಡವ್ ನೆನಪಿಸಿಕೊಳ್ಳುತ್ತಾನೆ. ಅಷ್ಟಾದರೂ ತಾಂಡವ್ಗೆ ಭಾಗ್ಯಗೆ ಬೈಯುವುದನ್ನು ಮಾತ್ರ ನಿಲ್ಲಿಸುವುದಿಲ್ಲ. ದರಿದ್ರದವಳು ನನ್ನನ್ನೇ ಪಾತ್ರೆ ತೊಳೆಯುವ ಹಾಗೆ ಮಾಡಿಬಿಟ್ಟಳು ಎಂದು ಕೋಪಗೊಳ್ಳುತ್ತಾನೆ. ಅಡುಗೆ ಮನೆಯಲ್ಲಿ ತಾಂಡವ್ ಫಜೀತಿ ನೋಡಿ ಪೂಜಾ ಖುಷಿಯಾಗುತ್ತಿದ್ದೆ. ನನ್ನ ಅಕ್ಕನಿಗೆ ಡಿವೋರ್ಸ್ ನೀಡಿ ಶ್ರೇಷ್ಠಳನ್ನು ಮದುವೆ ಮಾಡಿಕೊಂಡು ಈ ಮನೆಗೆ ಕರೆತರಬೇಕು ಎಂದುಕೊಂಡಿದ್ದರೆ ನಾನು ಅದಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ ಎಂದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾಳೆ. ತಾಂಡವ್ ಸ್ಥಿತಿಯನ್ನು ಕುಸುಮಾಗಿ ವಿವರಿಸುತ್ತಾಳೆ. ತಾಂಡವ್ ಹೇಗಾದರೂ ಮಾಡಿ ಈ ಚಾಲೆಂಜ್ನಲ್ಲಿ ಸೋತು ಮೊದಲಿನಂತೆ ಮಗನ ಸಂಸ್ಕಾರ ಸರಿ ಮಾಡಬೇಕು ಎಂದು ಕುಸುಮ ಪ್ಲಾನ್ ಮಾಡ್ತಾ ಇದ್ದಾಳೆ. ತಾಂಡವ್ಗೆ ಸಿಹಿ ನಿದ್ರೆಗೂ ಭಂಗ. ಮರುದಿನ ಕುಸುಮ ಮುಂಜಾನೆ ಎದ್ದು ತಾಂಡವ್ ರೂಮ್ ಬಾಗಿಲು ಬಡಿಯುತ್ತಾಳೆ. ಸಿಹಿ ನಿದ್ರೆಯಲ್ಲಿದ್ದ ತಾಂಡವ್ ಅಮ್ಮನ ಧ್ವನಿ ಕೇಳುತ್ತಿದ್ದಂತೆ ಎದ್ದು ಬರುತ್ತಾನೆ. ನೀರು ಖಾಲಿಯಾಗಿದೆ, ಬಿಸಿ ನೀರು ತಂದು ಕೊಡು ಎನ್ನುತ್ತಾಳೆ. ಆದರೆ ತಾಂಡವ್ಗೆ ಆ ಕೆಲಸ ಮಾಡಲು ಕಷ್ಟ. ನನ್ನ ಸೊಸೆಬಾಗಿ ಈ ಕೆಲಸವನ್ನು ಚಾಚು ತಪ್ಪದೆ ಮಾಡುತ್ತಿದ್ದಾಳು ಎಂದಾಗ ತಾಂಡವ್ ಸರಿ ತೆಗೆದುಕೊಡುತ್ತೇನೆ ಎನ್ನುತ್ತಾನೆ. ಆದರೆ ಅಲ್ಲಿಯೂ ಕುಸುಮಳದ್ದು ಕಂಡೀಷನ್ ಇದೆ. ಸ್ನಾನ ಮಾಡದೆ ಅಡುಗೆ ಮನೆಗೆ ಹೋಗುವಂತಿಲ್ಲ, ಹಾಗೆ ಕಸ ಗುಡಿಸಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಡಬೇಕು ಎಂದು ಹೇಳುತ್ತಾಳೆ. ಅಮ್ಮನ ಮಾತು ಕೇಳಿ ತಾಂಡವ್ಗೆ ಶಾಕ್ ಆಗುತ್ತದೆ. ಇತ್ತ ಶ್ರೇಷ್ಠ ತಾಂಡವ್ಗೆ ಕರೆ ಮಾಡುತ್ತಿದ್ದರೂ ತಾಂಡವ್ ರಿಸೀವ್ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ. ಶ್ರೇಷ್ಠಳನ್ನು ನೋಡಿ ಸುಂದರಿ ಕೊಂಕು ಆಡುತ್ತಾಳೆ. ನೀನು ಹುಡುಗನ ಕಾಲ್ ರಿಸೀವ್ ಮಾಡುತ್ತಿಲ್ಲವೇ, ನಿನಗೆ ಕೈ ಕೊಟ್ಟು ಬಿಟ್ಟು ಎಂದು ನಗುತ್ತಾಳೆ. ಕೋಪಗೊಂಡ ಶ್ರೇಷ್ಠ ಅಲ್ಲೇ ಲೋಟದಲ್ಲಿದ್ದ ನೀರನ್ನು ಸುಂದರಿ ಮೇಲೆ ಎರಚುತ್ತಾಳೆ. ಇದಕ್ಕೆ ಸಿಟ್ಟದ ಸುಂದರಿ ಬಕೆಟ್ನಲ್ಲಿ ನೀರು ತಂದು ಶ್ರೇಷ್ಠಳ ಮೇಲೆ ಸುರಿಯುತ್ತಾಳೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.